ಹರ 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 ಹರನೇ ಶಿವ 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 ಶಿವನೇ. ಈ ಕಾನೂನು ನಿತ್ಯೋತ್ಸವ ವಿಚಾರ ವಿನಿಮಯ ಮಾಲಿಕೆ ಪ್ರಯುಕ್ತ ತಮ್ಮ ಗ್ರಾಮದಲ್ಲಿ ಕಾನೂನು ಅರಿವು ನೆರವು ಕಾರ್ಯಕ್ರಮವನ್ನ ಇವತ್ತಿನ ದಿವಸ ಹಮ್ಮಿಕೊಂಡಿದ್ದು, ಈ ಒಂದು ಕಾರ್ಯಕ್ರಮದ ಉದ್ದೇಶ ಏನಪ್ಪಾ ಅಂತಂದ್ರ ಸಾರ್ವಜನಿಕರಿಗೂ ಎಲ್ರಿಗೂ ಕಾನೂನು ಜ್ಞಾನದ ಅವಶ್ಯಕತೆ ಇದೆ. ಕಾನೂನಿನ ಜ್ಞಾನ ತಿಳಿದುಕೊಳ್ಳುವುದರಿಂದ ಜೀವನವು ಸುಗಮವಾಗಿ ಸಾಗಿಸಲು ಅನುಕೂಲ ಆಗ್ತದೆ ಅನ್ನುವಂಥ ಒಂದು ವಿಚಾರವನ್ನು ಇಟ್ಕೊಂಡ ಈ ತಾಲೂಕು ಕಾನೂನು ಸೇವಾ ಸಮಿತಿ ತಮ್ಮಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಈ ಒಂದು ಕಾನೂನು ಸೇವೆಗಳ ಪ್ರಾಧಿಕಾರದ ಉದ್ದೇಶ ಏನಪ್ಪಾ ಅಂತಂದ್ರ ಜನರಲ್ಲಿ ಕಾನೂನಿನ ಅರಿವನ್ನು ಉಂಟು ಮಾಡೋದು. ಯಾಕಪ್ಪ ಅಂತಂದ್ರ ನಮ್ಮ ಸಂವಿಧಾನದಲ್ಲಿ ಏನಿದೆ ಅಂತಂದ್ರ ಕಾನೂನುಗಳು ರಚನೆ ಆದ ನಂತರ ಇವೆಲ್ಲ ಕಾನೂನುಗಳು ಸಾರ್ವಜನಿಕರಿಗೆ ತಿಳ್ಕೊಂಡಾರು ಅನ್ನುವಂಥ ಒಂದು ಪೂರ್ವ ಭಾವನೆ ಇದೆ ಸಂವಿಧಾನದಲ್ಲಿ. ನಾ ತಿಳ್ಕೊಂಡಿಲ್ಲ, ನನಗೆ ಗೊತ್ತಿಲ್ಲ ಅಂದ್ರ ಅದಕ್ಕೆ ಕ್ಷಮೆ ಇಲ್ಲ, ಅದಕ್ಕೆ ಮತ್ತೆ ಕೋರ್ಟ ಕಚೇರಿ ಪೊಲೀಸ್ ಸ್ಟೇಷನ್ ಎಲ್ಲ ಅಲೆದಾಡುವಂಥ ಪರಿಸ್ಥಿತಿ ಬರ್ತೈತಿ. ಕಾನೂನಿನ ಬಗ್ಗೆ ತಿಳುವಳಿಕೆ ಇತ್ತು ಅಂತಂದ್ರ ಈ ಎಲ್ಲ ಒಂದು ವ್ಯವಸ್ಥೆಯಿಂದ ದೂರ ಉಳಿಯಕ್ಕೆ ಸಾಧ್ಯ ಐತಿ ಅನ್ನುವಂಥ ಒಂದು ಉದ್ದೇಶ. ಎರಡನೇದಾಗಿ ಈ ಕಾನೂನು ಸೇವೆಗಳ ಪ್ರಾಧಿಕಾರ ಉಚಿತವಾಗಿ ಜನರಿಗೆ ಕಾನೂನು ಸೇವೆಯನ್ನ ನೀಡುವಲ್ಲಿಯೂ ಸಹ ಪಾತ್ರ ವಹಿಸ್ತೈತಿ ಅನ್ನೋದು ತಮಗೆ ತಿಳಿಸಬೇಕು. ಮೂರನೇದು ಏನಪ್ಪಾ ಅಂತಂದ್ರ ನಮ್ಮಲ್ಲಿ ಇರ್ತಕ್ಕಂಥ ತಂಟೆ ತಕರಾರುಗಳು ರಾಜಿ ಪಂಚಾಯಿತಿಯಲ್ಲಿ ಬಗೆಹರಿಸದೇ ಇದ್ದರೆ ಅಥವಾ ಬಗೆಹರಿಯುವಂತ ಪರಿಸ್ಥಿತಿಯಲ್ಲಿ ಇಲ್ಲದೇ ಇದ್ದರೆ ಲೋಕ್ ಅದಾಲತ್ ಮೂಲಕ ಈ ಒಂದು ಪರಿಹಾರನ್ನ ಕೈಗೊಳ್ಳಬಹುದು ಅನ್ನುವಂತ ಒಂದು ಉದ್ದೇಶವನ್ನು ಇಟ್ಕೊಂಡು ಈ ಒಂದು ಕಾನೂನು ಸೇವೆಗಳ ಪ್ರಾಧಿಕಾರದ ಉದ್ದೇಶ. ಅದರ ಸಂಬಂಧ ತಮಗೆ ತಿಳುವಳಿಕೆಯನ್ನು ಕೊಡಬೇಕು ಅಂತೇಳಿ ಈ ಒಂದು ವಿಚಾರವನ್ನು ಇಟ್ಕೊಂಡು ತಮ್ಮಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಮುಂದೆ ಈ ಒಂದು ತಾಲೂಕು ಕಾನೂನು ಸೇವಾ ಸಮಿತಿಯಿಂದ ಉಚಿತ ಕಾನೂನು ಸಲಹೆಯನ್ನ ಯಾರು ಪಡ್ಕೋಬಹುದು, ಯಾರಿಗೆ ಉಚಿತ ಕಾನೂನಿನ ನೆರವನ್ನು ನೀಡಲು ಸರ್ಕಾರ ಮುಂದಾಗಿದೆ ಅನ್ನೋದು ಸಹಿತ ಇಲ್ಲಿದೆ. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಿಗ ಸೇರಿದ ಜನರಿಗೆ ಉಚಿತವಾಗಿ ಕಾನೂನಿನ ಸೇವೆಯನ್ನ ನೀಡುವಂತ ಒಂದು ಪಡೆಯಬಹುದು. ಎರಡನೇದು ಮಹಿಳೆಯರು ಮತ್ತು ಮಕ್ಕಳು. ನಿಮಗ್ ಗೊತ್ತೈತಿ, ಯಾವುದೇ ಒಂದು ಸಮಾಜದಾಗ ಘಟನೆ ಆಗಬೇಕಾತಪ್ಪ ಅಂತಂದ್ರ ಕ್ರೂರವಾದ ಘಟನೆ ಒಂದು ಮಹಿಳೆ ಒಂದು ಮಕ್ಕಳ ಮೇಲೆ ಆಗತ್ತವ. ಇತ್ತೀಚೆಗೆ ನಾವು ನಮ್ಮ ವಿದ್ಯುನ್ಮಾನಗಳಲ್ಲಿ ನೋಡ್ತಾ ಇದ್ದೀವಿ, ಮಹಿಳೆಯರ ಮೇಲೆ ಅಲ್ಲೇ ದೌರ್ಜನ್ಯ ಆಯ್ತು, ಇಲ್ಲಿ ಆಯ್ತು, ನೌಕರಿ ಮಾಡೋರಾತು, ಈ ಖಾಸಗಿ ಕೆಲಸ ಮಾಡೋರಾತು, ಹೊಲಮಣಿ ಕೆಲಸ ಮಾಡೋರಾತು, ಮಹಿಳೆಯರ ಮೇಲೆ ಯಾವ ರೀತಿ ದೌರ್ಜನ್ಯ ಆಗತ್ತವು. ಅವರು ಈ ಕಾನೂನಿನಿಂದ ವಂಚಿತರದಾರು ಅನ್ನುವಂತ ಒಂದು ವಿಚಾರ ಇಟ್ಕೊಂಡು ಅವರಿಗೂ ಸಹಿತ ಉಚಿತ ಕಾನೂನು ಸೇವೆಯನ್ನ ನೀಡಲು ಮುಂದಾಗಿದ್ದು. ನಂತರ ಮಕ್ಕಳು, ಈ ಮಕ್ಕಳದವು, ಮಕ್ಕಳ ಮೇಲೆ ಇಂಥವೆಲ್ಲ ತೊಂದರೆಗಳಾಗತ್ತವು, ತ್ರಾಸ ಆಗತ್ತವು ಅಂತ ಹೇಳಿ ಸಾಕಷ್ಟು ಜನ ಆ ಹುಡುಗರ ಸಂಬಂಧ ನಾವೆಲ್ಲಿ ಕೋಟಿಗೆ ರೊಕ್ಕ ಖರ್ಚು ಮಾಡೋನು ಬಿಡಪ್ಪ ಅಂತೇಳಿ ಒಂದು ಉದ್ದೇಶವನ್ನು ಇಟ್ಕೊಂಡು ಆ ಮಕ್ಕಳು ಕಾನೂನಿನ ಸೇವೆಯನ್ನ ಪಡೆಯುವಲ್ಲಿ ತೊಂದರೆ ಆಗಬಾರ್ದು ಅನ್ನೋ ಉದ್ದೇಶ ಇಟ್ಕೊಂಡು ಅವರಿಗೂ ಸಹಿತ ಉಚಿತವಾಗಿ ಕಾನೂನು ಸೇವೆಯನ್ನ ನೀಡುತ್ತಾರೆ. ನಂತರ ಕಾರ್ಮಿಕರು, ಇಲ್ಲಿ ಕಾರ್ಮಿಕರಂದ್ರ ಎಲ್ಲರೂ ಬಂದ್ರು, ಕಾರ್ಖಾನೆಗೆ ದುಡಿಯೋರು ಬಂದ್ರು, ದಿನಗೂಲಿ ಮಾಡೋರು ಬಂದ್ರು, ಕೃಷಿ ಕಾರ್ಮಿಕರು ಬಂದ್ರು. ಇವರು ಕಾರ್ಮಿಕರು ಅನ್ನುವುದರಿಂದ ಅವರಿಗೆ ನ್ಯಾಯಾಲಯಗಳಿಗೆ ಹೋಗಿ ವಕೀಲರಿಗೆ ಮತ್ತು ನ್ಯಾಯಾಲಯದ ಫೀಯನ್ನು ಕೊಡಲು ಆಗದೆ ಶೋಷಣೆಗೊಳಪಟ್ಟು ತಮ್ಮಷ್ಟಕ್ಕೆ ತಾವು ಶೋಷಣೆಗೊಳಪಟ್ಟು ಜೀವನವನ್ನ ಮಾಡುತ್ತಿರುವಂತ ಈ ಕಾರ್ಮಿಕರಿಗೆ ಉಚಿತವಾಗಿ ಕಾನೂನು ಸೇವೆಯನ್ನ ನೀಡಲು ಮುಂದಾಗಿತ್ತು. ನಂತರ ಎಲ್ಲಾ ಗ್ರಾಮದ ಒಂದು ಬಾಂಧವರೇ, ಸಹೋದರಿಯರೇ, ಹಿರಿಯರೇ, ನನ್ನೆಲ್ಲ ವಕೀಲ ಮಿತ್ರರೇ, ಈ ಒಂದು ಸಿರಗಾಂವ್ ಗ್ರಾಮ ಅಂದ್ರೆ ಅತಿ ಸುಶಿಕ್ಷಿತನ ಗ್ರಾಮ. ಯಾಕಂದ್ರೆ ಸಾಕಷ್ಟು ಜನ ಶಿಕ್ಷಕರನ್ನ ಹೊಂದಿದಂತ ಒಂದು ಗ್ರಾಮ. ಅಷ್ಟೇ ಎಲ್ಲಾ ಇಲಾಖೆಗಳಲ್ಲಿ, ಪ್ರೈವೇಟ್ ಸೆಕ್ಟರ್ದಲ್ಲಿ, ಗವರ್ಮೆಂಟ್ ಸೆಕ್ಟರ್ದಲ್ಲಿ ಹಲವಾರು ಒಂದು ಉದ್ಯೋಗಗಳನ್ನ ಹೊಂದಿರತಕ್ಕಂತ ಒಂದು ಜನ ಈ ಒಂದು ಗ್ರಾಮದಲ್ಲಿದೆ.
ಆ ನಿಟ್ಟಿನಲ್ಲಿ ಇವತ್ತಿಗೆ ಯಾಕಂದ್ರೆ ನೀವೆಲ್ಲ ಇವತ್ತಿಗೆ ಎಷ್ಟೋ ಜ್ಞಾನವಂತರಾದ್ರೂ ಕೂಡ ಒಮ್ಮೆ ಜೀವನದಲ್ಲಿ ಸಾಕಷ್ಟು ಅಡೆತಡೆಗಳು ಬರ್ತಾವೆ, ಎಲ್ಲೋ ಹೆಜ್ಜೆ ತಪ್ಪಿತು ಅಂತಕ್ಕಂಥದ್ದನ್ನು ನಾವು ಹೇಳ್ತಾ ಇರ್ತೀವಿ. ಅಂಥ ಸಮಯದಲ್ಲಿ ನಾವು ಈ ಕಾನೂನಿನ ತೊಡಕು ಉಂಟಾದಾಗ ಕಾನೂನಿನ ಕಟ್ಟಳೆಗಳು ನಮಗೆ ಅತಿ ಅವಶ್ಯಕವಾಗಿ ಬೇಕು ಅಂತಕ್ಕಂಥ ಅಂದಾಗ ನಾವು ಆಗ ಈ ವಕೀಲರನ್ನು ಅಥವಾ ಇನ್ಯಾರು ಹುಡುಕಾಡಿಕೊಂಡು ಹೋಗೋಕ್ಕಿಂತಲೂ ಕೂಡ ಅಂದರೆ ಮೊದಲು ದಿನನಿತ್ಯದಲ್ಲಿ ನಾವು ಅತಿ ಅವಶ್ಯಕವಾಗಿ ನಮಗೆ ಯಾವ್ಯಾವ ಕಾಯ್ದೆಗಳು ಬೇಕು ಅಂತಕ್ಕಂಥದ್ದನ್ನ ಮನಗಂಡು ಇವತ್ತಿಗೆ ಈ ಒಂದು ವೇದಿಕೆ ಮುಖಾಂತರ ಈ ದಿನನಿತ್ಯ ಉಪಯೋಗ ಆಗ್ತಕ್ಕಂಥ ಕೆಲವು ಕಾಯ್ದೆಗಳ ಬಗ್ಗೆ ತಮಗೆ ತಿಳಿಸಿಕೊಡಬೇಕು ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಸ್ವತಃ ನ್ಯಾಯಾಧೀಶರೇ ಇವತ್ತಿಗೆ ತಮ್ಮ ಗ್ರಾಮಕ್ಕೆ ಆಗಮಿಸಿದ್ದಾರೆ. ಆ ನಿಟ್ಟಿನಲ್ಲಿ ಇವತ್ತಿಗೆ ಯಾಕಂದ್ರೆ ತಮಗೆಲ್ಲ ಗೊತ್ತಿದೆ ಈಗಾಗಲೇ ಏನಂದ್ರೆ ಈ ನಮ್ಮ ಕಾಯ್ದೆ ಕಾನೂನು ಅಂದ್ರೆ ಬೆಂಕಿ ಇದ್ದ ಹಾಗೆ. ಹೇಗೆ ಬೆಂಕಿ ಇವತ್ತಿಗೆ ನೋಡ್ರಿ, ನಾವು ಬೆಂಕಿ ಅಂತ ತಿಳಿದು ಅದು ಮುಟ್ಟಿದರೆ ಇವತ್ತಿಗೆ ಸುಡುತ್ತೆ, ಅದು ಬೆಂಕಿ ಅಂತ ಗೊತ್ತಿಲ್ಲ ಅಂತ ನಾವು ಮುಟ್ಟಿದ್ರು ಕೂಡ ಸುಡುತ್ತೆ. ಆ ನಿಟ್ಟಿನಲ್ಲಿ ಇವತ್ತಿಗೆ ನಾವೇನ್ ಮಾಡ್ಬೇಕಾಗಿದೆ ಅಂದ್ರೆ ಸುಮಾರು ಕಾಯ್ದೆಗಳದಾವೆ, ಸಾವಿರಾರು ಕಾಯ್ದೆಗಳು ಇವತ್ತಿಗೆ ಅದಾವೆ. ಎಲ್ಲಾ ಕಾಯ್ದೆಗಳನ್ನ ತಾವು ತಿಳಿದುಕೊಳ್ಳದಿದ್ರೂ ಕೂಡ ನಿಜ ಜೀವನದಲ್ಲಿ ನಮಗೆ ಬೇಕಾಗ್ತಕ್ಕಂಥ, ಯಾಕಂದ್ರೆ ನಾವು ದಿನಾಲು ಮೋಟಾರ್ ಉಪಯೋಗ ಮಾಡ್ತಾ ಇದ್ದೀವಿ, ಆ ಮೋಟಾರ್ ವಾಹನಗಳ ಕಾಯ್ದೆ ಬಗ್ಗೆ ತಾವು ತಿಳ್ಕೊಳ್ಬೇಕಾಗ್ತದ. ಅದರ ಜೊತೆಗೆ ಕಾರ್ಯಕ್ರಮವು ನಮ್ಮ ಗ್ರಾಮ ಪಂಚಾಯತಿಯಲ್ಲಿ ನಡೆಯುತ್ತದೆ. ಅದಕ್ಕಾಗಿ ಸುಮಾರು 450 ಜನರು ಶಿರಗಾಂವ್ ಗ್ರಾಮದ ಕಾರ್ಮಿಕರಿದ್ದು ಎಲ್ಲರೂ ಉದ್ಯೋಗ ಖಾತ್ರಿ ಯೋಜನೆ ಜಾಬ್ ಕಾರ್ಡ್ಗಳನ್ನು ಹೊಂದಿರುತ್ತಾರೆ. ಅಲ್ಲದೆ ನಮ್ಮ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಗೆ ವಧು ನಿರ್ಮಾಣ, ಕೃಷಿ ಹೊಂಡ ಹಾಗೂ ಉದ್ಯೋಗಸ್ಥರಿಗೆ ಉದ್ಯೋಗವನ್ನು ನೀಡುತ್ತೇವೆ. ಅಲ್ಲದೆ PMAY ಯೋಜನೆಯಡಿ ಎಲ್ಲರಿಗೂ ಮನೆಗಳ ಅರ್ಜಿಗಳನ್ನು ಹೊಂದಿದ್ದು ಮತ್ತು ಅವುಗಳ GPS ಕೂಡ ಮಾಡಲಾಗಿದೆ. ಹಾಗೂ ನಮ್ಮ ಗ್ರಾಮ ಪಂಚಾಯತಿಯಲ್ಲಿ ಎಲ್ಲ ಕೂಲಿಕಾರರಿಗೆ PMJSY, PMJY ಅಂತ 2 ಜೀವ ವಿಮೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಎಲ್ಲರಿಗೂ ಜೀವ ವಿಮೆಯನ್ನು ಮಾಡಿದ್ದೇವೆ. ಹಾಗೂ 15ನೇ ಹಣಕಾಸು ಯೋಜನೆಯಡಿ ಎಲ್ಲ ಚರಂಡಿಗಳು ಹಾಗೂ ಸ್ಟ್ರೀಟ್ ಲೈಟ್ಗಳು, ನೀರು ಮತ್ತು ವಿದ್ಯುತ್ ಎಲ್ಲವನ್ನು ಅಳವಡಿಸಿದ್ದೇವೆ. ಮತ್ತು ಈ ಕುರಿತು ಗ್ರಾಮ ಸಭೆಗಳನ್ನು ಕರೆಯೋದು ಎಲ್ಲರಿಗೆ ರೈತರಿಗೆ ಅನುಕೂಲವಾಗುವಂತೆ ನಾವು ನಡೆಸಿಕೊಂಡು ಹೋಗ್ತೇವೆ ಅಂತ ನನ್ನ ಒಂದೆರಡು ಮಾತು ಹೇಳಿ ನಾವು ಈ ಭೂಮಿಯ ಮೇಲೆ ಬದುಕಲಿಕ್ಕೆ ಕೂಡ ಅರ್ಹರ ಇಲ್ಲ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛಪಡ್ತಾ ಇದ್ದೀನಿ. ಯಾಕಂತಂದ್ರೆ ದೇಶದಲ್ಲಿ ಪ್ರಧಾನಿ ಇಲ್ಲದೆ ಇದ್ರೆ ದೇಶ ನಡೀತಾ ಇದೆ, ರಾಜ್ಯದಲ್ಲಿ ಮುಖ್ಯಮಂತ್ರಿದ ಕೂಡ ರಾಜ್ಯ ನಡೀತಾ ಇದೆ. ಆದ್ರೆ ಅನ್ನವನ್ನ ಕೊಡ್ತಕ್ಕಂಥ ರೈತ ಅನ್ನವನ್ನ ಬೆಳೆದಿದ್ರೆ ನಾವು ನೀವೆಲ್ಲ ಈ ವೇದಿಕೆ ಮೇಲೆ ಕೂತು ಈ ಭಾಷಣ ಮಾಡ್ಲಿಕ್ಕೆ ಆಗುದಿಲ್ಲ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಯಾಕೆ ಮಾತನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ ಕಾನೂನಿನ ಅಡಿಯಲ್ಲಿ ನಾವು ನೀವೆಲ್ಲ ಬದುಕಬೇಕು. ಹುಟ್ಟಿನಿಂದ ಸಾಯುವವರೆಗೆ ಕಾನೂನು ಇದೆ. ಆ ಕಾನೂನಿನ ಅಡಿಯಲ್ಲಿ ಬದುಕಬೇಕಾದ್ರೆ ಇವತ್ತೊಂದು ಸ್ವಾಗತ ಗೀತೆಯನ್ನು ಹಾಡಿರ್ತಕ್ಕಂಥ ಆ ಮುದ್ದು ವಿದ್ಯಾರ್ಥಿಗಳು ಇವತ್ತು ನಮ್ಮ ಭಾರತ ದೇಶವನ್ನ, ಸಂವಿಧಾನವನ್ನ ನಮ್ಮ BR ಅಂಬೇಡ್ಕರ್ ಅವರ ಬರೆದೇ ಇದ್ರೆ ನಾವು ಯಾವ ರೀತಿ ಬದುಕ್ತಿದ್ವಿ ಅಂತಕ್ಕಂಥ ಒಂದು ವಿಚಾರ ವಿನಿಮಯನ ಮಾಡ್ಕೋಬೇಕು. ಆ ಶಿವನ ಹಾಡನ್ನು ಹಾಡಿರ್ತಕ್ಕಂಥ ಆ ಮುದ್ದು ವಿದ್ಯಾರ್ಥಿಗಳು ಇವತ್ತು ಅದೇ ಹಾಡಿಗಾಗಿ ಬಿಹಾರದಲ್ಲಿ ಇವತ್ತ ಮಿಥಾಲಿ ಠಾಕೋರ್ ಅಂತಕ್ಕಂಥ ಇವತ್ತು MLA ಲೇಡಿ ಹೆಣ್ಮಗಳು ಆ ಹಾಡಿನಿಂದನ ದೇಶಕ್ಕೆ ಪ್ರಭಾವವನ್ನ ಬೀರಿ ಇಡೀ ತನ್ನ ಕ್ಷೇತ್ರಕ್ಕೆ ಬಿಹಾರದಲ್ಲಿ ಆ ಹಾಡಿನಿಂದ ಇವತ್ತು MLA ಆದಂತ ಉದಾಹರಣೆ ಯಾವ್ದಿದ್ರೆ ಅದು ಮಿಥಾಲಿ ಠಾಕೋರ್. ಅದು ಭಾರತ ರತ್ನ BR ಅಂಬೇಡ್ಕರ್ ಅವರ ಆಶೀರ್ವಾದ ಅಂತಕ್ಕಂಥ ಸಂದರ್ಭದಲ್ಲಿ ಹೇಳ್ತೀನಿ. ಯಾಕೆ ಈ ಮಾತನ್ನು ಹೇಳ್ತೀನಿ ಅಂತಂದ್ರೆ ಅವರು ಸಾಮಾನ್ಯ ಸಿಂಗರ್ ಆಗಿದ್ರು ಕೂಡ ಆ ಹಾಡಿನಿಂದ ಹಂಗ ಇವತ್ತು ಸಂವಿಧಾನದಲ್ಲಿ ಕಡು ಬಡವರ ಮತದಾನವನ್ನ ಯಾವ ರೀತಿ ಉಳ್ಳವರ ಬಂಡವಾಳಶಾಹಿಗಳು ಇವತ್ತ ರಾಷ್ಟ್ರ ಆಗ್ತಾ ಇದೆ. ನಮ್ಮ ದೇಶದಲ್ಲಿ 75 ವರ್ಷ ಸ್ವಾತಂತ್ರ್ಯ ಸಿಕ್ಕ 75 ವರ್ಷ ಆಯ್ತು. ನೀವು ಯಾರಿಗೆ ಪ್ರಬುದ್ಧರಿಗೆ ಮತದಾನವನ್ನ, ಒಳ್ಳೆಯವರಿಗೆ, ಕಾನೂನು ತಜ್ಞರಿಗೆ ಅಥವಾ ಕಾನೂನನ್ನ ನಮ್ಮನ್ನ ಗೌರವಿಸುವಂತವರಿಗೆ ಮತದಾನ ಮಾಡಿದ್ದೆ ಆದ್ರೆ ಇವತ್ತು ದೇಶ ಸುರಕ್ಷಿತವಾಗಿರ್ತದೆ ಅಂತಕ್ಕಂಥ ಮಾತನ್ನು ಹೇಳ್ತೀನಿ. ಅದರ ಜೊತೆಗೆ ಇವತ್ತು ನಮ್ಮಲ್ಲಿ ಕಾನೂನುಗಳು ಹಲವಾರು ಬಂದಾವ್. ಎಲ್ಲರಿಗೂ ತಾರತಮ್ಯವನ್ನ ಮಾಡದೆ ಸಂವಿಧಾನದಡಿಯಲ್ಲಿ ಆರ್ಟಿಕಲ್ 19 ಇರ್ಬೋದು, 14 ಇರ್ಬೋದು, ಸಂವಿಧಾನದಲ್ಲಿ ಸಮಾನತೆಯನ್ನು ಕಾಣಬೇಕು. ಸಂವಿಧಾನದಲ್ಲಿ ಸಮಾನತೆಯನ್ನು ಕಾಣಬೇಕು. ಗಂಡು ಹೆಣ್ಣು ತಾರತಮ್ಯವನ್ನ ಮಾಡದೆ ಎಲ್ಲರಿಗೂ ಹಕ್ಕು. ಅಂದ್ರೆ ಮೊದಲು ಒಂದು ಕಾಲಕ್ಕೆ 1956 ಇವತ್ತ 2019 ಅದು ಕಾನೂನುಗಳ
ಬದಲಾವಣೆಯಾದಂಥ ಕಾನೂನದಲ್ಲಿ ಮೊದಲು ಹೆಣ್ಣು ಮಕ್ಕಳಿಗೆ ಹಕ್ಕಿರಲಿಲ್ಲ. 2019ರಲ್ಲಿ ಮಾನ್ಯ ಸುಪ್ರೀಂ ಕೋರ್ಟ್ನಲ್ಲಿ ವಿನಿತಾ ಶರ್ಮಾ ಅಂತಕ್ಕಂಥ ಒಂದು ಪ್ರಕರಣದಲ್ಲಿ ಹೋರಾಟವನ್ನು ಮಾಡಿ ಎಲ್ಲರಿಗೂ ಸಮಾನವಾದ ಹಕ್ಕನ್ನು ಕೊಟ್ಟರು. ಎಲ್ಲರಿಗೂ ಸಮಾನವಾದ ಎಷ್ಟು ಗಂಡು ಮಕ್ಕಳಿಗೆ ಹಕ್ಕಿದೆ ಅಷ್ಟು ಹೆಣ್ಣು ಮಕ್ಕಳಿಗೆ ಕೂಡ ಹಕ್ಕಿದೆ. ಆದ್ರೆ ಹಕ್ಕು ಕೊಡಿದಾರಂತಂದ್ರ ಅಂತಂಬ್ರ ಜೊತೆ ಜಗಳ ಮಾಡಬಾರ್ದು ಹೇಳಿದಾರ. ಯಾಕೆ ಮಾತನ್ನ ಹೇಳ್ತಾ ಇದ್ದೀನಿ ಅಂತಂದ್ರ ನಮಗೂ ಹಕ್ಕು ಐತಂದ್ರ ಇಲ್ಲಿ ಅಣ್ಣ ತಮ್ಮರನ್ನ ಕಳ್ಕೋಬೇಕಾಗ್ತದೆ, ತಾಯಂದಿರನ್ನ ಕಳ್ಕೋಬೇಕಾಗ್ತದೆ. ಆದ್ರೆ ನಿಮಗೆ ವಂಚಿತವಾದಾಗ, ನಿಮಗೆ ಅವಶ್ಯಕತೆ ಆದಾಗ ಮಾತ್ರ ಕಾನೂನನ್ನು ಉಪಯೋಗ ಮಾಡಿ ಅಂತ ಹೇಳಿದ್ದಾರೆ. ಅದರ ಜೊತೆಗೆ ಇನ್ನೊಂದು ಹೊಸ ಕಾನೂನನ್ನ ನಮ್ಮ ತಾಯಂದಿರು ಎಲ್ಲರೂ ನೌಕರಿ ಮಾಡ್ತಿರ್ತಾರೆ, ಮನ್ಯಾಗ ಮತ್ತೇನೋ ಐತಿ. ಆದ್ರೆ ನಮ್ಮ ಕರ್ನಾಟಕ ಸರ್ಕಾರ ಮೊದಲು ಕೇಂದ್ರ ಸರ್ಕಾರ 2 ವ್ಯತ್ಯಾಸನ ಮಾಡಿದರು. ರಜೆಯಲ್ಲಿ ಕೂಡ ನಮ್ಮ ಕರ್ನಾಟಕದಲ್ಲಿ ಇವತ್ತು ಏನೇ ಇದ್ರು ಕೂಡ ಕೇಂದ್ರ ಸರ್ಕಾರದಲ್ಲಿ ಅವರಿಗೆ 6 ತಿಂಗಳ ಹೆರಿಗೆ ರಜೆಯನ್ನು ಕೊಡ್ತಿದ್ರು. ಅದನ್ನ 1 ವರ್ಷ ಮಾಡಿದ್ರು. ಆದ್ರೆ ನಮ್ಮ ಕರ್ನಾಟಕ ಅಥವಾ ಇಡೀ ರಾಜ್ಯದಲ್ಲಿ ಅದನ್ನ ಹೆರಿಗೆ ರಜೆಯನ್ನ 6 ತಿಂಗಳಿತ್ತು. ನಾವು ನೌಕರಿ ಮಾಡ್ತಕ್ಕಂಥ ಹೆಣ್ಣು ಮಕ್ಕಳಿಗೆ ರಾಜ್ಯದಲ್ಲಿ ನೌಕರಿ ಮಾಡ್ತಕ್ಕಂಥವ್ರು 8 ತಾಸು, ಕೇಂದ್ರ ಸರ್ಕಾರದಲ್ಲಿ ಹೆಣ್ಣು ಮಕ್ಕಳು ನೌಕರಿ ಮಾಡ್ತಕ್ಕಂಥವ್ರು 8 ತಾಸು. ಅದಕ್ಕೆ ವ್ಯತ್ಯಾಸ ಯಾಕಂತ ಹೋರಾಟವನ್ನ ಮಾಡಿ ಇವತ್ತು ನಮ್ಮಲ್ಲಿರ್ತಕ್ಕಂಥ ವ್ಯತ್ಯಾಸವನ್ನ ಹೋಗಲಾಡಿಸಿ ಅದು ಕೂಡ ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರದಲ್ಲಿ ನೌಕರಿ ಮಾಡುವಂತ ಹೆಣ್ಣು ಮಕ್ಕಳಿಗಾಗಿ 12 ತಿಂಗಳ ರಜೆಯನ್ನ ಅದನ್ನು ಸಂಪೂರ್ಣ ಅವರಿಗೆ ಪಗಾರ ಸಹಿತ ರಜೆಯನ್ನು ಘೋಷಣೆ ಮಾಡಿದ್ದಾರೆ. ಅದರ ಜೊತೆಗೆ ಇನ್ನೊಂದು ಎಲ್ಲ ಸರ್ಕಾರಗಳ ಔಷಧೋಪಚಾರವನ್ನ ಇವತ್ತು ನಮ್ಮ ತಾಯಂದಿರು ಇವತ್ತು ಎಲ್ಲ ಕ್ಲೈಮೇಟ್ ಕೋಲ್ಡ್ ಇರೋದ್ರಿಂದ ಇಂಥಲ್ಲಿ ಏನಾದರೂ ತೊಂದರೆ ಆಗ್ಬೋದು, ಮತ್ತೊಂದೇನೋ ಆಪರೇಷನ್ ಇರ್ಬೋದು, ಅಥವಾ ಇವತ್ತು ಹುಟ್ಟಿದಂತ ಮಗುವನ್ನ ಗ್ಲಾಸ್ನಾಗ ಇಡುವಂತ ಪ್ರಸಂಗ ಬರ್ಬೋದು, ಅಥವಾ ಹಾರ್ಟ್ ಆಪರೇಷನ್ ಇರ್ಬೋದು, ಅಥವಾ ಮತ್ತೊಂದೇನೋ ಕೈಕಾಲು ಮುರಿದಂತದ್ದು ಇರ್ಬೋದು. ಇಂಥ ಉಚಿತವಾದಂತ ಕೆಲವೊಂದು ಮಾನದಂಡಗಳೊಂದಿಗೆ ಉಚಿತವಾದಂತ ವ್ಯವಸ್ಥೆಯನ್ನ ಇವತ್ತು ಸರ್ಕಾರ ಮಾಡ್ತಾ ಇದೆ. ಒಂದು ಉದಾಹರಣೆಯನ್ನು ಕೊಡ್ತಾನೆ. ಇವತ್ತು ನಮ್ಮಲ್ಲೇ ನೆರೆ ಪಕ್ಕದಲ್ಲಿ ನಮ್ಮ ನೆರೆ ಮಹಾರಾಷ್ಟ್ರ ಇರೋದ್ರಿಂದ ನಮ್ಮ ಕರ್ನಾಟಕದಲ್ಲಿ ಅಷ್ಟೇ ಇಲ್ಲ, ಪ್ರಧಾನಮಂತ್ರಿಗಳ ಯೋಜನೆ ಇದು. ಅದ್ರ ಜೊತೆಗೆ ಇವತ್ತು ಯಾರಾದ್ರೂ ಒಂದು ಸ್ಟಂಟ್ ಹಾಕೋಬೇಕಂತಂದ್ರ ಸುಮಾರು ಇವತ್ತು ನಮ್ಮಲ್ಲಿ ಬಡ ರೈತಾಪಿ ವರ್ಗ ಇರೋದ್ರಿಂದ, ಎಷ್ಟೋ ಕಡು ಬಡವರು ಇರೋದ್ರಿಂದ 2.5 ಲಕ್ಷ 3 ಲಕ್ಷ ರೂಪಾಯಿ ನಮ್ಮ ಕಡೆ ಖರ್ಚು ಮಾಡಕ್ ಆಗುದಿಲ್ಲ. ಆ ವ್ಯವಸ್ಥೆಯನ್ನು ಕೂಡ ಸರ್ಕಾರ ಮಾಡ್ತಾ ಇದೆ. ನೆರೆ ಮಹಾರಾಷ್ಟ್ರ ಮಾಡ್ಕೋರಿ, ಕೇಲೆಗೆ ಮಾಡ್ಕೋರಿ, ಎಲ್ಲೇ ಮಾಡ್ಕೊಂಡ್ರು ಕೂಡ ಇವತ್ತ 1 ಸ್ಟಂಟ್ ಇರ್ಬೋದು, 2 ಸ್ಟಂಟ್ ಇರ್ಬೋದು, ಮತ್ತೊಂದು ಏನೋ ಹಾರ್ಟ್ ತೊಂದರೆ ಇರ್ಬೋದು, ಆ ಎಲ್ಲಾ ವ್ಯವಸ್ಥೆಯನ್ನು ಕೂಡ ಸರ್ಕಾರ ಫ್ರೀ ಆಗಿ ಮಾಡ್ತಾ ಇದೆ. ಅದರ ಜೊತೆಗೆ ಮಕ್ಕಳಿಗೆ ಕೂಡ ಇವತ್ತ ಪ್ರೀ ಡಿಲಿವರಿ 7 ತಿಂಗಳಕ್ಕಿಂತ ಅಥವಾ 9 ತಿಂಗಳು ಮಗು ಹುಟ್ಟಿರ್ತದ ಏನಾದ್ರು ಮಿತ್ರರೇ, ಇಲ್ಲಿ ನೆರೆದಿರ್ತಕ್ಕಂಥ ಶಿರ್ಗಾಂವ್ ಗ್ರಾಮದ ಹಿರಿಯರೇ, ಅಣ್ಣ ತಮ್ಮಂದಿರೇ, ಅಕ್ಕ ತಂಗಿಯರೇ, ಮಾತೆಯರೇ ಹಾಗೂ ಮಾಧ್ಯಮ ಮಿತ್ರರೇ, ನಾವು ಈ ಒಂದು ಕಾರ್ಯಕ್ರಮವನ್ನ ಇಲ್ಲಿ ಮಾಡ್ತಕ್ಕಂಥ ಉದ್ದೇಶ 2 ಇದೆ. ಒಂದು, ತಮ್ಮಗಳಿಗೆ ಕಾನೂನಿನ ಸ್ವಲ್ಪ ಪರಿಚಯ ಮಾಡಿಕೊಡ್ಬೇಕು ಅಂತ ಹೇಳಿ. 2ನೇದು, ನಿಮ್ಮಲ್ಲಿ ಏನಾದರೂ ಪ್ರಶ್ನೆ ಅಥವಾ ಗೊಂದಲಗಳಿದ್ರೆ ಅವುಗಳನ್ನ ನೀವು ಇಲ್ಲಿ ಇರ್ತಕ್ಕಂಥ ಅಧಿಕಾರಿಗಳಿಗೆ ಅಥವಾ ಇಲ್ಲಿ ಇರ್ತಕ್ಕಂಥ ನಮ್ಮಗಳಿಗೆ ಅದನ್ನ ಕೇಳಿ ನೀವು ಅದನ್ನ ಪರಿಹಾರ ಕೂಡ ಮಾಡ್ಕೋಬಹುದು ಅಂತ ಹೇಳಿ. ಈಗಾಗಲೇ ನಮ್ಮ ವಕೀಲ ಮಿತ್ರರು ತುಂಬಾ ಚೆನ್ನಾಗಿ ಅದರ ಕೆಲವೊಂದು ಕಾನೂನುಗಳ ಬಗ್ಗೆ ನಿಮಗೆ ಮಾಹಿತಿಯನ್ನ ತಿಳಿಸಿದ್ದಾರೆ. ತಮಗೆಲ್ಲ ಗೊತ್ತಿರುವ ಹಾಗೆ ನಾವು ಭಾರತ ದೇಶದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾವೆಲ್ಲ ಇದ್ದೇವೆ. ಪ್ರಜಾಪ್ರಭುತ್ವ ವ್ಯವಸ್ಥೆ ಏನು ಅಂತ ಹೇಳಿದ್ರೆ, ಜನರಿಂದ ಜನರಿಗಾಗಿ ಜನರಿಗೋಸ್ಕರ ಆಯ್ಕೆ ಆದಂಥವ್ರು ಅವರು ಮಾಡ್ತಕ್ಕಂಥ ಕಾನೂನನ್ನ ನಾವು ಪ್ರಜೆಗಳಾದಂಥವ್ರು ಪಾಲಿಸ್ತಕ್ಕಂಥದ್ದು. ಅದ್ರ ಜೊತೆಗೆ ಈ ಕಾನೂನು ಎಲ್ಲರ ಹಿತಕ್ಕಾಗಿ, ಎಲ್ಲರಿಗಾಗಿ ಹಾಗೂ ಈ ನಾಗರಿಕ ಸಮಾಜದಲ್ಲಿ ತಲೆ ಎತ್ತಿ ಗೌರವದಿಂದ ನಾವು ಜೀವನ ಮಾಡಲಿಕ್ಕೆ ಅತ್ಯಂತ ಸಹಕಾರಿ ಆಗ್ಬೇಕು ಅನ್ನೋದು ಅದರ ಉದ್ದೇಶ. ಕೆಲವೊಂದ್ಸರಿ ಏನಾಗ್ತದೆ, ಈ ಶಕ್ತಿ ಇದ್ದಂಥವ್ರು, ಬಲಾಢ್ಯರಿದ್ದಂಥವ್ರು ಅವ್ರ ಕುಬ್ಜರಿದ್ದಂಥವ್ರಿಗೋ ಅಥವಾ ಅವ್ರಿಗಿಂತ ಕೆಳಮಟ್ಟದವ್ರಿಗೆ ತುಳಿತಕ್ಕಂಥ ಪ್ರಸಂಗಗಳು ಸಾಕಷ್ಟು ಬರ್ತದೆ. ಈ ಅಂಥವರಿಗೆ ನಾವು ಬೆನ್ನೆಲುಬಾಗಿ ನಿಂತ್ಕೊಳ್ತಕ್ಕಂಥದ್ದು ಕಾನೂನು ಮಾತ್ರ. ಈ ಕಾನೂನಿನಲ್ಲಿ ಪರಿಭಾಷೆ ಏನ್ ಹೇಳ್ತದೆ ಅಂತ ಹೇಳಿದ್ರೆ, ಈ ಕಾನೂನಿನ ಜ್ಞಾನ ಇಲ್ಲ ಅಂತ ಹೇಳಿ ಅಥವಾ ಈ ಕಾನೂನು ಈ ತರ ಒಂದು ಕಾನೂನು ಇತ್ತು ಅಂತ ಹೇಳಿ ನನಗೆ ಗೊತ್ತಿಲ್ಲದೇನೆ ನಾನು ಏನೋ ಒಂದು ತಪ್ಪು ಮಾಡಿದ್ರೆ ಅದಕ್ಕೆ ರಕ್ಷೆ ಇಲ್ಲ. ಕಾನೂನು ಏನ್ ಪರಿಭಾವಿಸುತ್ತೆ ಅಂತ ಹೇಳಿದ್ರೆ, ಎಲ್ರಿಗೂ ಕೂಡ ಕಾನೂನಿನ ಜ್ಞಾನ ಇರ್ತದೆ,
ಆ ಕಾನೂನಿನ ಜ್ಞಾನ ಇರೋದ್ರಿಂದ ಅವರು ಏನೇ ತಪ್ಪು ಮಾಡಿದ್ರು ಕೂಡ ಅವರು ಎಲ್ಲರೂ, ಇವಾಗ ನಮ್ಮ ಭಾರತ ದೇಶದಲ್ಲಿ ಸಂವಿಧಾನ ಇದೆ, ಆ ಸಂವಿಧಾನದ ಅಡಿಯಲ್ಲಿ ಎಲ್ಲರೂ ಕೂಡ ಸಮಾನರು. ಒಬ್ಬ ಪ್ರಜೆಯಿಂದ ಹಿಡಿದು ಪ್ರಧಾನಮಂತ್ರಿ ತನಕನೂ ಪ್ರತಿಯೊಬ್ಬರು ಆ ಕಾನೂನಿನ ಮುಂದೆ ಎಲ್ಲರೂ ಸರಿ ಸಮಾನರು ಅಂತ ಹೇಳಿ. ಈಗ ಸಾಕಷ್ಟು ಹೇಗೆ ಕಾನೂನುಗಳಿದೆ ಅಂತ ಹೇಳಿದಾದ್ರೆ, ಒಂದು ಮಗು ಹುಟ್ಟಿನಿಂದ ಹಿಡಿದು ಅದು ಬೆಳೆದು ದೊಡ್ಡವನಾಗೋ ತನಕ, ಅದು ನಾಳೆ ಒಯ್ದು ಅವನು ದೊಡ್ಡ ವ್ಯಕ್ತಿಯಾಗಿ ಅವನು ಬಾಳಿ ನಂತರ ಸಾಯುವ ತನಕವೂ ಕೂಡ ಕಾನೂನಿದೆ. ಎಕ್ಸಾಂಪಲ್ ಹೇಳೋದಾದ್ರೆ, ಆ ಮಗು ತಾಯಿಯ ಗರ್ಭದಲ್ಲಿದ್ದಾಗ್ಲೇನೆ ಅದಕ್ಕೆ ಕಾನೂನು ಅನುಸರಿಸ್ಕೊಳ್ತಾ ಬರ್ತದೆ. ಮಗು ಆ ತಾಯಿಯ ಗರ್ಭದಲ್ಲಿದ್ದಾಗ ಆ ಗರ್ಭವನ್ನ ನಾವು ಈ ಅಲ್ಟ್ರಾಸೌಂಡ್ ಅಥವಾ ಬೇರೆ ಮೆಕ್ಯಾನಿಸಮ್ ಮೂಲಕ ಗರ್ಭದಲ್ಲಿರ್ತಕ್ಕಂಥ ಮಗು ಗಂಡು ಹೆಣ್ಣು ಅನ್ನೋದನ್ನ ಪತ್ತೆ ಹಚ್ಚೋ ಹಾಗಿಲ್ಲ. ಅಲ್ಲಿಂದ ಶುರು ಆಗುತ್ತೆ, ಮಗು ಹೊರಗಡೆ ಬರ್ತದೆ. ಅಷ್ಟಲ್ದೇನೆ ಈ ಮಗು ಹೊಟ್ಟೆಯಲ್ಲಿ ಇದ್ದಾಗ್ಲೇನೆ ಅದಕ್ಕೆ ಒಂದು ನಾವು ಅವನ ಅಜ್ಜನೋ ಅಥವಾ ಮುತ್ತಜ್ಜನೋ ಯಾರೋ ಒಬ್ಬನೋ ಅವನಿಗೆ ದಾನಪತ್ರವನ್ನು ಕೂಡ ಮಾಡ್ತಕ್ಕಂಥದ್ದು ಅವಕಾಶ ಇರ್ತದೆ. ಅದ್ರ ಜೊತೆಗೆ ಆ ಮಗು ಬೆಳೆದು ದೊಡ್ಡ ಆಗ್ತದೆ. ಇವಾಗ ನೆಕ್ಸ್ಟ್ ಬರ್ತಕ್ಕಂಥದ್ದು, ಅದಕ್ಕೊಂದು ಬರ್ತ್ ಸರ್ಟಿಫಿಕೇಟ್ ಬೇಕಾಗ್ತದೆ. ಆ ಬರ್ತ್ ಸರ್ಟಿಫಿಕೇಟಿಗೂ ಕೂಡ ಒಂದು ಸಪರೇಟ್ ಕಾನೂನಿದೆ, ಜನನ ಮತ್ತು ಮರಣ ಕಾಯ್ದೆ ಅಂತ ಹೇಳಿ. ನಂತರ ಆ ಮಗು ಶಾಲೆಗೆ ಸೇರ್ತದೆ. ಆ ಶಾಲೆಗೆ ಸೇರಿದಾಗ ಅದಕ್ಕೂ ಕೂಡ ಈ ಶಾಲೆಯಲ್ಲಿ ಅದಕ್ಕೆ ಸಮಾನವಾದ ಶಿಕ್ಷಣದ ಹಕ್ಕು. ಅದ್ರ ಜೊತೆಗೆ ಈ ಮಗು 14 ವರ್ಷ ಆಗುವ ತನಕ ಅದಕ್ಕೆ ಉಚಿತವಾದ ಶಿಕ್ಷಣವನ್ನು ಕೊಡಬೇಕು. ಅದು ಗಂಡು ಅಥವಾ ಹೆಣ್ಣಾಗಿರ್ಲಿ ತಾರತಮ್ಯ ಮಾಡ್ದೇನೆ ಅದಕ್ಕೆ ಉಚಿತವಾದ ಶಿಕ್ಷಣವನ್ನ ಮತ್ತು ಯೋಗ್ಯವಾದ ಶಿಕ್ಷಣವನ್ನು ಕೊಡಬೇಕು ಅಂತ ಹೇಳಿ ನಮ್ಮ ಸಂವಿಧಾನದಲ್ಲಿ ಅಡಿಯಲ್ಲಿರೋದ್ರಿಂದ ನಾವು ನೀವೆಲ್ಲ ನೋಡ್ತಿರುವ ಹಾಗೆ ಎಲ್ಲಾ ಗ್ರಾಮಗಳಲ್ಲೂ ಕೂಡ ಒಂದು ಸರ್ಕಾರಿ ಶಾಲೆ ಇರ್ತದೆ. ಆ ಸರ್ಕಾರಿ ಶಾಲೆಯಲ್ಲಿ ನುರಿತ ಶಿಕ್ಷಕರು ಇರ್ತಾರೆ. ತಾವುಗಳು ಸಾಕಷ್ಟು ಕಡೆ ಪೇಪರ್ ನೋಡಿರ್ಬೋದು, ಒಬ್ಬ ಶಾಲೆಯಲ್ಲಿ ಒಬ್ಬ ವಿದ್ಯಾರ್ಥಿ ಇದ್ರು ಕೂಡ ಅವನಿಗೆ ಒಂದು ಶಾಲೆ ಮುಚ್ಚೋ ಹಾಗಿಲ್ಲ ಅಂತ ಹೇಳಿ ಇತ್ತೀಚೆಗೆ ಕಾನೂನು ಬಂತು. ಒಬ್ಬ ವಿದ್ಯಾರ್ಥಿ ಇದ್ರು ಕೂಡ ಆತನಿಗೆ ಶಿಕ್ಷಣ ಕೊಡ್ತಕ್ಕಂಥದ್ದು ಸರ್ಕಾರದ ಕರ್ತವ್ಯ ಆಗಿರೋದ್ರಿಂದ ಆ ವ್ಯಕ್ತಿ ಒಳ್ಳೆಯ ಶಿಕ್ಷಣ ಕೊಡಬೇಕು ಅಂತ ಹೇಳಿ. ನಿಮಗೆಲ್ಲ ಗೊತ್ತಿರುವ ಹಾಗೆ ಶಿಕ್ಷಣ ಯಾಕೆ ಬೇಕಾಗುತ್ತೆ ನಮಗೆ? ಶಿಕ್ಷಣದಿಂದ ಸಂಸ್ಕಾರ ಬರ್ತದೆ. ಆ ಸಂಸ್ಕಾರದಿಂದ ಅವನು ಒಳ್ಳೆಯ ಪ್ರಜೆ ಆಗ್ತಾನೆ. ಒಳ್ಳೆಯ ಪ್ರಜೆ ಆದ್ರೆ ಅವನು ಅಲ್ಲಿ ಸುತ್ತಲ ಪರಿಸರ ಆಗಿರ್ಬೋದು ಅಥವಾ ಸಮಾಜವನ್ನ ಸುಧಾರಿಸ್ತಾನೆ. ಅವನು ತನಗಿಂತ ಕೆಳಮಟ್ಟದಲ್ಲಿ ಇರ್ತಕ್ಕಂಥವ್ರನ್ನ ಅವನು ಮೇಲೆತ್ತಾನೆ, ಅವ್ರಿಗೆ ಸಹಾಯ ಮಾಡ್ತಾನೆ. ಮುಂದೆ ಅವನು ಒಬ್ಬ